ಗುರುಜಿ, ಇನ್ನೊಂದು ವಿಸ್ಮಯ ವಿಷಯವನ್ನ ನಿಮ್ಮ ಮುಂದಿಡ್ತೀನಿ, ಅದೇನದು ಅಂತ ವಿರಾಮದ ನಂತರ ಹೇಳ್ತೀನಿ ಅಂತ ಹೇಳ್ತಿದ್ರಿ. ಏನ್ ಗುರುಜಿ ಅದು? ಇಲ್ಲಿ ಪ್ರತಿಯೊಬ್ಬರಿಗೂ ಒಂದು ಶಕ್ತಿ ತನ್ನಲ್ಲೇ ಇರುತ್ತೆ. ಆ ಶಕ್ತಿಯನ್ನ ಯಾರಾದರೂ ಜಾಗೃತಿ ಪಡಿಸ್ಬೇಕು. ಜಾಗೃತಿ ಯಾರಾದರೂ ಪಡಿಸ್ತಾರ ಅಂದರೆ ಅವನು ಕೂತಿರ್ತಾನೆ, ನಿನ್ನ ಶಕ್ತಿ ನಿನಗೇನೋ ಗೊತ್ತೇನೋ, ಸ್ವಲ್ಪ ಮಟ್ಟಿಗಾದರೂ ಗೊತ್ತೇನೋ, ಎಷ್ಟು ಮಟ್ಟಿಗೆ ನಿನಗೆ ಶಕ್ತಿ ಇದೆ ಅಂದರೆ ನೀನು ಎಲ್ಲ ಮಾಡಬಲ್ಲೆ ಕಣೆಯ ಅಂತ ಆ ಉಬ್ಬಿಸ್ಬೇಕು, ಆ ಉತ್ಸಾಹ ತುಂಬಬೇಕು. ಅಂಥ ಒಂದು ಉತ್ಸಾಹವನ್ನು ಆ ಕಾಲಕ್ಕೆ ಈ ಕಪಿಶ್ರೇಷ್ಠರೆಲ್ಲ ಕೂತ್ಕೊಂಡಾಗ ಅಂಗದ ಹೇಳ್ತಾನೆ, ನನ್ನ ಕೈಯಲ್ಲಿ ಲಾಂಛನ ಮಾಡೋಕ್ಕಾಗಲ್ಲ ಶ್ರೀಲಂಕಾಗೆ, ಆ ಪರಿವರ್ತನೆ ಆಗಬೇಕು ಅಂದರೆ ಲಂಕಾಗೆ ಹೋಗೋಕ್ಕೆ ಕಷ್ಟ ಅಂತಾನೆ. ಆಗ ಸ್ವಲ್ಪ ಮಟ್ಟಕ್ಕೆ ಹೋಗ್ಬೋದು, ನನಗೆ ಇಷ್ಟು ಅಡಿಗಳು ದಾಟ್ಬೋದು. ಅದಾದಮೇಲೆ ಜಾಮ್ ಅಂತ, ಇಲ್ಲ ನನಗೆ ಸ್ವಲ್ಪ ಶಕ್ತಿ ಇದೆ, ಇಷ್ಟು ಮಟ್ಟಿಗೆ ದಾಟ್ಬೋದು. ಎಲ್ಲ ಆಯಿತು, ಇಷ್ಟೇನ ನೀವೆಲ್ಲ ದಾಟೋದು, ಅಲ್ಲಿ ಹೋಗಬೇಕಲ್ಲ ಆಂಜನೇಯ ಅಷ್ಟು ದೂರ. ಹೌದು, ಆಂಜನೇಯ ಇದ್ನಲ್ಲ, ಅವ್ನಿಗೆ ಹೇಳೋಣ ನಡೀರಿ, ಅವನೊಬ್ಬನ ಕೈಯಲ್ಲಿ ಸಾಧ್ಯ ಅಂತಾನೆ. ಅವನು ಗದೆ ಹಿಡ್ಕೊಂಡು ಹಿಂಗೆ ಕೂತ್ಕೊಂಡಿರ್ತಾನೆ ಒಂದು ಕಡೆ. ಆ ಕೂತಿದ್ದ ಜಾಗ ಇವತ್ತಿಗೂ ನೀವು ನೋಡಬೇಕು. ಆ ಗದೆನ ಅವನು ಹಾಕಿ ಹಿಂಗೆ ಕೂತಿದ್ದಾನೆ. ನೀವು ಕಲ್ಪನೆ ಸರಿಯಾಗಿ ಮಾಡ್ಕೋಬೇಕು. ನಾನು ಅಹೋಬಿಲದಲ್ಲಿ ಹೇಳಬೇಕಾದ್ರೆ, ನರಸಿಂಹ ಹೀಗೆ ಹೊಡೆದಾಗ 3000 ಅಡಿ ಇದ್ದ, ಅವನ ಹೊಡೆದಾಗ ಆ ರಂಧ್ರ ಆಗಿದ್ದು ಅಷ್ಟು ದೊಡ್ಡದು. ನಮ್ಗೆ ಇಷ್ಟಿಷ್ಟೇ ಇರುವೆಗಳಿದ್ದಾಗ ಹೋದಾಗ ಆ ದೊಡ್ಡ ರಂಧ್ರದೊಳಗೆ ಹೋಗ್ತಾ ಇರ್ತೀವಿ ಅನ್ನೋದು ಅಭಾವ. ಅದಕ್ಕೆ ಹೀಗೆ ಆಂಜನೇಯ ಏನು ವಿರಾಟ ರೂಪವನ್ನು ತಗೊಂಡ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾ ದಿವ್ಯಕಾಯಂ ಪ್ರಕೀರ್ತಿ ಪ್ರದಾಯಂ ಭಜೆ ವಾಯುಪುತ್ರಂ ಭಜೆ ವಾಲಗಾತ್ರಂ ಭಜೆ ಹಂ ಪವಿತ್ರಂ ಅಂತ ಹೇಳ್ತೀವಿ. ಅವನ್ನ ಹೊಗಳ್ತಾ 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 ಅವನು ದೊಡ್ಡ ಆಕಾರವಾಗ್ತಾನೆ. ಅವನ ಗದೆನ ಹಿಡ್ಕೊಂಡೇ ದೊಡ್ಡ ಆಕಾರದಲ್ಲಿ ಹೋದ ಅನ್ನೋದಕ್ಕೆ ಇವತ್ತು ಆ ಗದೆಯ ಮಾರ್ಕ್ ಏನಿದೆ. ಆ ಗದೆ ಎಷ್ಟು ದೊಡ್ಡ ರಂಧ್ರ ಅಂದರೆ ಜಾಸ್ತಿ ಏನಿಲ್ಲಪ್ಪ, ಅಬ್ಬಬ್ಬ ಅಂದರೆ ಒಂದು 11 ಎಕರೆ ಇರ್ಬೋದು. ಆ ಎಷ್ಟು ದೊಡ್ಡದಾಗಿ ಬರೀ ಆ ಗದೆನ ಊರ್ಕೊಂಡು ಅವನ ಕೂತ್ಕೊಂಡೇ ಆ ಬಂಡೆ ಮೇಲೆ ಹೋಗಿದ್ದು. ಇವತ್ತಿಗೂ ಹೋಗಿ ಆಂಜನೇಯ ಗದಾ ಪರಿವರ್ತನಾ ಸ್ವರೂಪಕ್ಕೆ ನಾವು ನಮಸ್ಕಾರ ಬರಬೇಕು. ಇಂಥ ಒಂದು ಆನಂದ ಆ ಹಾಡಲ್ಲಿ ನೀವು ಆಂಜನೇಯನ ಹೊಗಳ್ಬೇಕು. ಬನ್ನಿ ಒಂದ್ಸಲಿ ಹೊಗಳ್ಕೊಂಡು ನಮಸ್ಕಾರ ಮಾಡ್ಕೊಂಡ್ಬಂದ್ಬೇಡ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು? ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು? ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನು? ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು? ನೋಡುವ ಬಗೆ ಹೇಗೆ ನಿನ್ನ, ಬೇಡುವ ಬಗೆ ಹೇಗೆ ನಿನ್ನ, ಪಾದ ಹುಡುಕಲಾರೆ ಹನುಮ ಮೊಗವ ಕಾಣಲಾರೆ. ನೋಡುವ ಬಗೆ ಹೇಗೆ ನಿನ್ನ, ಬೇಡುವ ಬಗೆ ಹೇಗೆ ನಿನ್ನ, ಪಾದ ಹುಡುಕಲಾರೆ ಹನುಮ ಮೊಗವ ಕಾಣಲಾರೆ. ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಳ್ಳಲು, ಹೇಗೆ ನಿನ್ನ ಕಾಣಲಯ್ಯ ಹೀಗೆ ನಿಲ್ಲಲು. ನಿಂತ ರೀತಿಯೋ ತನುವ ಕಾಂತಿಯೋ, ಉರಿವ ಸೂರ್ಯ ಹಣತೆ ದೀಪದಂತೆ ಕಾಣುತ್ತಿರಲು, ಹೀಗೆ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು? ಬಹಳ ಸಂತೋಷ. ಆಂಜನೇಯನ್ನ ಇಷ್ಟು ವಿರಾಟ ರೂಪದಲ್ಲಿ ದರ್ಶನವನ್ನು ಮಾಡಿದ್ರಿ, ಎಲ್ರಿಗೂ ಆನಂದವಾಗಿದೆ. ಆದರೆ ನಮಗೆ ಸಮಯ ಇಲ್ಲವೇ? ರಾಮೇಶ್ವರ ಯಾತ್ರೆ ಇನ್ನೂ ಮುಂದುವರಿಯುತ್ತೆ. ಆದರೆ ನಾವುಗಳು ಈ ಮಂಗಳವನ್ನು ಹಾಡೋ ಸಮಯ ಬಂತು. ಮಂಗಳವನ್ನು ಹಾಡೋಕ್ಕೆ ನಾವು ಎಲ್ಲ ಇದೇ ರೀತಿಯಾದ ಯಾತ್ರೆಗಳನ್ನು ಜೀವನ ಪರ್ಯಂತವಾಗಿ ಭಗವಂತ ಕೃಪಾಕಟಾಕ್ಷತೆಗೆ ಎಂತೆಂಥ ಮೋಕ್ಷ ಕ್ಷೇತ್ರಗಳಿದೆ ಜೀವನದಲ್ಲಿ. ಪ್ರಳಯ ಕಾಲಕ್ಕೂ ಬಂದ್ಬಿಟ್ರು ದೀಪಗಳನ್ನು ಹಚ್ಚಿದ್ರೂ ಸಹ ಯಾವತ್ತು ದೇವರ ಧ್ಯಾನವನ್ನು ಬಿಡಬೇಡಿ, ದೇವರ ಯಾತ್ರೆಯನ್ನು ಬಿಡಬೇಡಿ. ಇರೋಷ್ಟು ದಿವಸ ಸುಖವಾಗಿರೋಣ, ಇರೋಷ್ಟು ದಿವಸ ಎಲ್ಲರನ್ನೂ ಸುಖವಾಗಿಡೋಣ, ಇರೋಷ್ಟು ದಿವಸ ಸಂತೋಷವಾಗಿರೋದನ್ನು ಬದುಕೋದನ್ನು ಕಲ್ತ್ಕೊಳ್ಳೋಣ ಅಂತ ಹೇಳ್ತಾ ಮಂಗಳಕ್ಕೆ ಹಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ನೀವು ಪ್ರತಿಯೊಂದು ಮಾತು ಹೇಳುವಾಗಲೂ ನಾವು ರಾಮೇಶ್ವರ ಕ್ಷೇತ್ರಕ್ಕೆ ಹೋದಾಗ ಹೀಗಾಗತ್ತೆ ಅನುಭವ ಅಂತ ಹೇಳಿದ್ರೆ, ಆ ಅನುಭವದ ಸವಿಯನ್ನ ಸವಿಬೇಕು ಅಂದ್ರೆ ಆ ಮುಗ್ಧತೆ ಭಾವ ಇರಬೇಕು ನಮ್ಮಲ್ಲಿ. ಮಗುವಿನಂತೆ ನಾವು ನಿಜವಾಗ್ಲೂ ಇದಾನೆ ಅನ್ನೋ ಭಾವನೆ ಇದ್ರೆ ಮಾತ್ರ ಈ ಎಲ್ಲ ಅನುಭವ ನಮ್ಗಾಗತ್ತೆ ಅಂತ ಆಶಿಸ್ತಾ, ಗುರುಜಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡೋದಕ್ಕಾಗಿ ಧನ್ಯವಾದಗಳು.
ವೀಕ್ಷಕರೇ, ಮತ್ತೆ ನಾಳೆ ಸರಿಯಾಗಿ 9 ಗಂಟೆಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ ಮುಂದಿರ್ತೀವಿ. ಹೋಗ್ಬರೋದಾ? ನಮಸ್ಕಾರ.